ಇದೇ ನೀರು ಕುಡಿತಾ ಇರೋದು. ಅದೇ ನೋಡ್ರಿ. ಕನಕನಗರ, ಚಿತ್ರದುರ್ಗ. ನಮಸ್ಕಾರ. ಸುಲೋಚನಾ ಬಸವರಾಜ್. ನಾವು ಏರಿಯಾ ಚಿತ್ರದುರ್ಗದಲ್ಲಿ ಕನಕನಗರ ನಮ್ಮದು. ನಾವು 21 ವರ್ಷ ಆಯಿತು ಸರ್ ಮನೆ ಕಟ್ಟಿಬಿಟ್ಟು. ಮನೆ ಕಟ್ಟಿ ಮಳೆ ನೀರಿನ ಕೊಯ್ಲು ಮಾಡಿದ್ವಿ. ಫಸ್ಟಿಗೆ ಆರ್ಕಿಟೆಕ್ಟಿಗೆ ಹೇಳ್ತೀವಿ ಮಳೆ ನೀರಿನ ಕೊಯ್ಲು ಮಾಡಿರಿ ಅಂತಲೇ ತೊಟ್ಟಿದ್ದು ಹೇಳಿದ್ವಿ. ಅವ್ರು ಅದನ್ನು ಮಾಡಿಕೊಟ್ರು. 21 ವರ್ಷದಿಂದ ಇದನ್ನೇ ಉಪಯೋಗಿಸ್ತಾ ಇದ್ದೀವಿ. ಮಳೆ ನೀರಿನ ಇದನ್ನೇ ಉಪಯೋಗಿಸ್ತಾ ಇದ್ದೀವಿ. ಇವಾಗಲೂ ಸಹ ಅದನ್ನೇ ಉಪಯೋಗಿಸ್ತೀವಿ. ಅದು ತುಂಬ ಅನುಕೂಲ ಆಗಿದೆ ನಮಗೆ ಮಳೆ ನೀರಿಂದು. ಎಲ್ಲದಕ್ಕೂ ನಮಗೆ ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ. ಹಾಗಾಗಿ ಬೇರೆ ನೀರಿಗೆ ಕಷ್ಟ ಆಗ್ತಾ ಇದೆ ಮಳೆ ನೀರಿಂದು. ಹಂಗಾಗಿ ಅದನ್ನು ಅಷ್ಟು ಸ್ಟಾಕ್ ಇಟ್ಕೊಳ್ತೀವಿ. ಒಂದು ಕೂಡ ಬೇರೆ ನೀರು ಉಪಯೋಗಿಸಲ್ಲ, ಇದೇ ನೀರೇ ಉಪಯೋಗಿಸೋದು. ಕುಡಿಯೋಕ್ಕೆ, ಬಳಸೋಕ್ಕೆ, ಪ್ರತಿಯೊಂದಕ್ಕೂ ಇದೇ ನೀರೇ. ಈ ಸರಿ ಎಲ್ಲ ಚೆನ್ನಾಗಿ ಮಳೆ ಬಂದಿರೋದ್ರಿಂದ ಚೆನ್ನಾಗಿದೆ. ಆಮೇಲೆ ತೊಟ್ಟಿ ನಮ್ದು 60,000 ಲೀಟ್ರು, 10 ಅಡಿ ಆಳದ್ದು ದೊಡ್ಡ ತೊಟ್ಟಿ. 16 ಅಡಿ ಅಷ್ಟು 16 ಅಷ್ಟು ಇದೆ. ಹಂಗಾಗಿ ಅದನ್ನೇ ಉಪಯೋಗಿಸ್ತಾ ಇದ್ದೀವಿ. ಎಲ್ಲರೂ ಈಗ ಬಂದು ನೋಡ್ತಾರೆ, ಇದು ಮಾಡ್ತಾರೆ, ಕೇಳಿ ಯೂಟ್ಯೂಬಲ್ಲಿ ನೋಡಿ ತುಂಬ ಜನ ನಾನು ಕೇಳಿ ಮಾಡಿಸಿದ್ದಾರೆ. ಹಿರಿಯೂರಲ್ಲೂ ಮೊನ್ನೆ ಬಂದು ಕೇಳಿಬಿಟ್ಟು ಅವ್ರು ಮನೆ ಕಟ್ಬೇಕಾದ್ರೆ ಕೇಳಿ ಫೋನ್ ಮಾಡಿ ಆಮೇಲೆ ಬಂದು ನೋಡಿಬಿಟ್ಟು ಹೋಗಿ ಇದೇ ಥರ ತೊಟ್ಟಿ ಮಾಡ್ಬೇಕಂತ ಮಾಡಿಸೋಕ್ಕೆ ಮಾಡ್ತೀವಿ ಅಂತ ಹೇಳಿ ಪಾಯ ತೆಗಿಬೇಕಾರೆ. ಹಂಗಾಗಿ ಎಲ್ಲರೂ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಮಳೆ ನೀರಿನ ಕೊಯ್ಲು ಹೆಂಗೆ, ಯಾವ ಥರ ಉಪಯೋಗಿಸ್ತಿದ್ದೀರಾ, ಇಷ್ಟು ವರ್ಷದಿಂದ ಆಶ್ಚರ್ಯ ಅವ್ರಿಗೆ. ಉಪಯೋಗಿಸ್ತಾ ಇದ್ದೀರಿ, ಏನೂ ಆಗಿಲ್ವಾ ಅಂತ. ಏನೂ ಆಗಿಲ್ಲ ಸರ್. 3 ವರ್ಷಕ್ಕೊಂದ್ಸರಿ ಕ್ಲೀನಿಂಗ್ ಮಾಡಿಸ್ತೀನಿ. 2 ವರ್ಷ ಹೋದ ವರ್ಷ ಮಾಡಿಸಿದ್ದೀನಿ. ಆದ್ರೂ ಈಗಲೂ ಅಷ್ಟೇ ಕ್ಲೀನ್ ಇದೆ, ಅಷ್ಟು ಚೆನ್ನಾಗಿದೆ. ಈಗ ಈ ವರ್ಷ ಮಾಡಿಸಿ ಇದನ್ನ ಒಳಗಡೆ ಸುಣ್ಣ ಹಚ್ಚಿಸ್ಬೇಕು. ಹಾಗಾಗಿ ಮಳೆ ನೀರು ಎಲ್ಲರೂ ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ. ಮಾಡಿದ್ರೇ ಎಲ್ಲರೂ ಮನೆ ಕಟ್ಬೇಕಾದ್ರೆ ಇದೊಂದು ಮಾಡಿದರೆ ಅನುಕೂಲ ಆಗುತ್ತೆ. ಬೇರೆ ನೀರಿಗೆ ಡಿಪೆಂಡೆನ್ಸ್ ಕಡಿಮೆ ಆಗುತ್ತೆ. ನಿಮ್ದು ಬೋರ್ವೆಲ್ ಇದೆ? ಹೌದು ಸರ್. ಎಲ್ಲ ಇದ್ರು ಮಳೆ ನೀರಿಗೆ ಡಿಪೆಂಡ್ ಆಗಿದೆ. ನಿಮ್ದು ಮನೆ ಹಾಲೊಳಗೆ ಟ್ಯಾಂಕ್ ಮಾಡ್ಕೊಂಡಿದ್ದೀರಾ? ಹೌದು, ಹಾಲೊಳಗೇನೆ, ಮನೆ ಒಳಗೇನೆ. ನೀವು ಮನೆ ಕಟ್ಟುವಾಗ ಎಲ್ಲರೂ ಒಂದು ಸ್ವಿಮ್ಮಿಂಗ್ ಪೂಲ್ ಅಷ್ಟು ದೊಡ್ಡ ಟ್ಯಾಂಕ್ ಕಟ್ತೀರಿ ಅಂತ ಅನ್ನಿಸ್ತಾ ಇತ್ತಲ್ವಾ? ಹೌದು, ಸ್ವಿಮ್ಮಿಂಗ್ ಪೂಲ್ ಅಷ್ಟು ದೊಡ್ಡದು ಬಂದು ನೋಡೋರು ಜನ ಇಷ್ಟು ದೊಡ್ಡದ ಅಂತ. ಈಗಲೂ ಜೋರ್ ಮಳೆ ಬಂದ್ರೆ ತೊಟ್ಟಿ ತುಂಬತಾ ಅಂತ ಜನ ಫೋನ್ ಮಾಡಿ ಕೇಳ್ತಾರೆ. ತುಂಬ್ತಾ ಇದು ದೊಡ್ಡದಲ್ಲ ಸರ್. ಹಂಗಾಗಿ ಅದು ಉಪಯೋಗಿಸ್ತಾನೆ ಇರ್ತೀವಿ, ಬರುತ್ತೆ. ಈಗ ಮೇಂಟೈನ್ ಅಂದ್ರೆ ಈಗ ಒಂದು 4 ತಿಂಗಳಿಂದ ಮಳೆ ಇರಲ್ಲ. ಇದು ಉಳಿದಿರೋದು ನೀರೆಲ್ಲ ನಮಗೆ ಇದಾಗುತ್ತೆ. ಆಮೇಲೆ ಮತ್ತೆ ಮೇ ಜೂನಿಂದ ಮತ್ತೆ ಒಟ್ಟು ವರ್ಷ ಪೂರ್ತಿ ನೀವು ಯಾವತ್ತೂ ನೀರಿನ ಕೊರತೆ ಇಲ್ದಂಗೆ ಮಳೆ ನೀರಿನ ಕುಡಿಲಿಕ್ಕೆ, ಅಡುಗೆಗೆ ಎಲ್ಲ ಬಳಕೆಯಿಂದ ಉಪಯೋಗಿಸ್ತಾ ಇದ್ದೀವಿ ನಮ್ಮ ಸರ್. ಮತ್ತೆ ನಮ್ಮ ಮನೆಗೆ 3 ಮನೆ ನೀರನ್ನು ಕೂಡ ನಾವು ತಗೊಳ್ತಾ ಇದ್ದೀವಿ. ಆ ನೀರನ್ನು ನಮ್ಮ ಮನೆಗೆ ತೊಟ್ಟಿಗೆ ಕನೆಕ್ಷನ್ ತಗೊಳ್ತಾ ಇದ್ದೀವಿ. ಆಮೇಲೆ ಇದು ನಮ್ಮ ಮನೆಗೆ ಮಾರ್ಗದರ್ಶನ ಮಾಡಿದವರು ದೇವರಾಜ್ ರೆಡ್ಡಿ ಅವರು. ಏನೇ ತೊಂದರೆ ಇದ್ರೂ ಅವ್ರ ಮಾರ್ಗದರ್ಶನದಲ್ಲಿ ನಾವು ಇದು ಮಾಡ್ತೀವಿ. ವರ್ಷವೆಲ್ಲ ಇದು ಮಾಡಿಬಿಟ್ಟು ಅದನ್ನು ಫಿಲ್ಟ್ರ್ ಮಾಡ್ತೀವಿ. ಮತ್ತು ಮೇಡಮ್ ಮತ್ತೊಂದು ಪ್ರಶ್ನೆ ಬರ್ತದೆ. ನಿಮ್ಮ ಮನೆ 30-40, ದುರ್ಗದಲ್ಲಿ ಮಳೆ ಕಡಿಮೆ, ಇದು ತುಂಬಲ್ಲ ಅಂತಾರೆ. ಹಂಗಾಗಿ ನೀವು ಪಕ್ಕದ ಮನೆ ನೀರನ್ನು ಬಳಸ್ಕೊಂಡಿದ್ದೀರಿ ಸರ್? ಒಂದು ಮನೆ ಅಲ್ಲ, 2 ಮನೆದು ತಾರಿಸಿದ್ರು. ಅವ್ರು ಹೇಳ್ಬಿಟ್ಟು ನೀರು ವೇಸ್ಟ್ ಆಗಿ ಹೊರಗೆ ಬಿಡ್ತಾ ಇದ್ರು. ಅದು ಬೇಡ, ಅದಕ್ಕೋಸ್ಕರ ನಾವು ಇದನ್ನ ಬಡ್ಕಂತ ಇದನ್ನ ಬಳಸ್ಕೊಂತೀವಿ ಅಂತ ಹೇಳಿ ಅವ್ರ ಪಕ್ಕ ಮನೆಯವ್ರ ಅನುಮತಿಯಿಂದ ಆ 2 ಮನೆ ನೀರನ್ನು ಕೂಡ ನಾವು ಈ ಮಳೆ ನೀರು ಫಿಲ್ಟ್ರಿಗೆ ಹಾಕ್ಬಿಟ್ಟು ನಾವು ತೊಟ್ಟಿ ತುಂಬಿಸೋಕ್ಕೆ
ಇದು ಮಾಡ್ತೇವೆ, ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಕಾರಣ ಎಷ್ಟೇ, ಇದು ಬಹಳ ದೊಡ್ಡ ತೊಟ್ಟಿ. ಮಳೆ ಬಂದ ತಕ್ಷಣ ನಾವು ಪೂರ್ತಿ ನೀರು ಇದ್ರ ಮೇಲೆ ಅವಲಂಬಿತರಿಂದ ನಮ್ಗೆ ಯಾವಾಗಲೂ ಇದು ತುಂಬಿರ್ಬೇಕಂತ ಒಂದು ಉದ್ದೇಶ ಇರ್ತದೆ. ಹಾಗಾಗಿ ಅಕ್ಕಪಕ್ಕ ಮನೆ ಕಾಣ್ತೀವಿ. ಮತ್ತೆ ಇನ್ನೊಂದು ಏನಂದ್ರೆ, ನಾವು ಮುನ್ಸಿಪಾಲ್ಟಿದು ಟ್ಯಾಪ್ ಕಲೆಕ್ಷನ್ನೇ ತಗೊಂಡಿಲ್ಲ. ನಾವು ಸ್ವತಂತ್ರವಾಗಿಯೇ ಈ ನೀರನ್ನ ನೈಸರ್ಗಿಕವಾಗಿ ಮಳೆ ಕೊಟ್ಟಿದ್ದಾನೆ ಆ ನೀರನ್ನೇ ಉಪಯೋಗಿಸ್ಕೊಂಡು ಅದ್ರ ಮೇಲೆ ಇದು ಮಾಡಿದ್ವಿ. ಮಳೆಗಾಲ ಜಾಸ್ತಿ ನೀರು ಹಾಕೊಂಡು ಮತ್ತೆ ಅದನ್ನ ಬೋರ್ ಚಾರ್ಜ್ ಮಾಡಕ್ ಉಪಯೋಗಿಸ್ತೀವಿ. ಹಿಂಗಾಗಿ ಮಳೆ ನೀರನ್ನ ಎಷ್ಟು ರೀತಿಯಲ್ಲೇ ಒಂದು ಹನಿನೂ ವೇಸ್ಟ್ ಮಾಡ್ದಂಗೆ ಬಳಸ್ಕೋಬೇಕು ಅಂತ ನಮ್ಮ ಮನೆಯವ್ರು ಸ್ಪೆಷಲಿ ಅವ್ರದೇ ಎಲ್ಲ ಕಾರ್ಯಕ್ರಮ. ನಾನು ಮಾತಾಡ್ತಿದ್ದೀನಿ, ಅವ್ರು ಅಷ್ಟು ಮಟ್ಟಿಗೆ ಅದೇ ಎಲ್ಲ ಈ ನಮ್ಮ ದೇವರಾಜ ರೆಡ್ಡಿ ಅವರು ನಮ್ಗೆ ಒಂದು ಹನಿ ನೀರು ವೇಸ್ಟ್ ಆಗದಂಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವ್ರು ಹೇಳಿದ ಮಾರ್ಗದರ್ಶನ ನಾವು ಕಂಪ್ಲೀಟಾಗಿ ಚಾಚು ಚಪ್ಪನಂಗೆ ಮಾಡ್ತಾರೆ. ಹಾಗಾಗಿ ದೇವರಾಜ ರೆಡ್ಡಿ ಅವರು ಒಂಥರ ಆಧುನಿಕ ಭಗೀರಥ ಅಂದ್ರೆ ತಪ್ಪಾಗಲಾರದು. ಅಂದರೆ ಈ ನಮ್ಮ ಈ ಬಯಲುಸೀಮೆಯಲ್ಲಿ ಈ ಮಳೆ ಕಡಿಮೆ, ನೀರಿಗೆ ಯಾವಾಗಲೂ ಹಾಹಾಕಾರ. ಮೊನ್ನೆ ಬೇಸಿಗೆ ಒಳಗೆ ವಿಪರೀತ ಬೇಸಿಗೆ, ನೀರಿಗೆ ವಿಪರೀತ ತೊಂದರೆ. ಎಲ್ಲ ಕಡೆ ಟ್ಯಾಂಕರು 40-50 ಕಿಲೋಮೀಟರ್ ದೂರದಿಂದ ಓಡಿಸ್ಕೊಂಡ್ರು. ನಾವು ಬೇಸಿಗೆಯಲ್ಲಿ ನೆಮ್ಮದಿಯಿಂದ ಇದ್ವಿ. ಕಾರಣ ಇಷ್ಟೇ, ನಾವು ಮನೆಯಲ್ಲೇ ಮಳೆ ನೀರು ಕೊಯ್ಲು ಮಾಡಿಸಿದ್ವಿ. ಹಾಗಾಗಿ ಎಲ್ಲರೂ ಇದನ್ನು ಅಳವಡಿಸಿದರೆ, ಅದರಲ್ಲೂ ಮನೆ ಕಟ್ಟಬೇಕಾದ್ರೆ ಪ್ರಾಥಮಿಕ ಹಂತದಲ್ಲೇ ಮಾಡಿದ್ರೆ ಭಾಳ ಚೆನ್ನಾಗಿ ಮಾಡ್ಬೋದು, ಭಾಳ ಚೆನ್ನಾಗಿ ಉಪಯೋಗಿಸೋರು. ನೋಡಿ, ಈ ಪ್ಲಂಬರ್ ಕೆಲಸದಲ್ಲಿ ಪೈಪ್ಗಳೆಲ್ಲ ಇದಾಗ್ತವೆ, ಏನು ರಸ್ಟ್ ಹಿಡಿದು ಬಿಡ್ತವೆ. ನಾವೀಗ 21 ವರ್ಷ ಆಯ್ತು, ಒಂದು ಪೈಪು ಚೇಂಜ್ ಮಾಡಿಲ್ಲ. ಮತ್ತೆ ಫ್ಲೂರೈಡ್ ಕಂಟೆಂಟ್ ನಾವು ಶುರುವಿನಲ್ಲಿ ಮಾಡಿದಾಗ 1600% ಇತ್ತು. ಅಂತಾರು ಬರೀ ಹಲ್ಲುಜ್ಜಕ್ಕೂ ಬರಲ್ಲ ಅಂತ ಹೇಳಿದ್ರು ಯಾರು, ದೇವರಾಜ ರೆಡ್ಡಿ ಅವರು ಹೇಳಿದ್ರು ನಮಗೆ. ಅಂಥದ್ರಲ್ಲಿ ಇವತ್ತಿನ ದಿವಸ ಒಂದು ಪೈಪು ಬ್ಲಾಕ್ ಆಗಿಲ್ಲ. ಯಾಕೆ ಅಂದರೆ ಈ ಮಳೆ ನೀರನ್ನು ನಾವು ಉಪಯೋಗಿಸ್ಕೊಂಡು ಮಾಡಿದ್ವಿ. ಹಾಗಾಗಿ ಎಲ್ಲರಿಗೂ ನನ್ನ ವಿನಂತಿ ಇಷ್ಟೇ. ನಾನು ಶ್ರೀಮತಿ ಅವಳು ಮಾಡಿದಾಳೆ, ನಾವು ಹೇಳಬಲ್ಲೆ. ಹಾಗಾಗಿ ಈ ಮಳೆ ನೀರನ್ನು ಒಂದು ಹನಿ ವೇಸ್ಟ್ ಮಾಡ್ದಂಗೆ ಎಲ್ಲರೂ ಬಳಸಿದರೆ ಭಾಳ ನಮ್ಮ ಸ್ವಂತಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ನಮ್ಮ ದೇಶಕ್ಕೆ ಒಂದು ಭಾರ ಕಡಿಮೆ ಆಗುತ್ತೆ. ಎಷ್ಟು ಕುಡಿಯೋ ನೀರಿಗೆ ಎಲ್ಲ ಕಡೆ ಏನು ಬೇಕಾದ್ರೆ ಸೃಷ್ಟಿ ಮಾಡ್ಬೋದು, ನೀರು ಸೃಷ್ಟಿ ಮಾಡೋಕ್ಕಾಗಲ್ಲ. ಹಾಗಾಗಿ ಕೊಟ್ಟಿರೋ ನೀರನ್ನು ನಾವು ಸರಿಯಾಗಿ ಬಳಸ್ಕೊಂಡ್ಬಿಟ್ರೆ ನಮಗೆ ಎಲ್ಲರೂ ಸಫಿಷಿಯೆಂಟ್ ಆಗುತ್ತೆ. ಸರಿ, ಮತ್ತೊಂದು ಪ್ರಶ್ನೆ ಬರ್ತದೆ. ಮನೆ ಒಳಗೇನೆ ನೀವು ಬೃಹತ್ ಒಂದು ದೊಡ್ಡ ಟ್ಯಾಂಕ್ ಮಾಡಿ, ಭೂಗತ ಟ್ಯಾಂಕ್ ಅಂತ, ಬರೀ ತೊಟ್ಟಿಯಲ್ಲಿದು. ಓಕೆ, ಬಹಳಷ್ಟು ಜನಗಳಲ್ಲಿ ಒಂದು ಪ್ರಶ್ನೆ ಇದೆ, ಮನೆ ಒಳಗೆ ನೀರಿನ ತೊಟ್ಟಿ ಮಾಡಿಬಿಟ್ರೆ ಎಲ್ಲಾದ್ರೂ ಲೀಕೇಜ್ ಆಗ್ಬಿಡ್ತದೆ, ಬುನಾದಿಗೆ ಅದನ್ನ ಬಿಡಿಸಿ. ನಮ್ಮ ಆರ್ಕಿಟೆಕ್ಟು ಶ್ರೀ ಹಾವೇರಿ ಪ್ರಕಾಶ್ ಅಂತ, ನಾವು ಅವ್ರ ಮನೆ ಹೇಳಿದ್ ನಾವು ಅವ್ರಿಗೆ ಇಷ್ಟೇ ಕೇಳಿದ್ವಿ, ಒಂದು ಮಳೆ ನೀರಿಗೆ ಮೊದಲು ಒಂದು ಆದ್ಯತೆ, ಅದೊಂದು ಸೊಂಪು ಮಾಡಿಕೊಡ್ಬೇಕು, ನಂತರ ನಮಗೇನು ಬೇಕು ಹೇಳಿದ್ವಿ. ಆದರೆ ಅವರು ನಮಗೆ ಗೊತ್ತಿಲ್ಲಂಗೆ ಅವ್ರಿಗೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಿದ್ವಿ. ಅವ್ರ ಮನೆ ಒಳಗೇ ಟ್ಯಾಂಕ್ ಮಾಡಿ ಮನೆ ಕಟ್ಟಬೇಕಾದ್ರೆ ಇದು ನೋಡಿ ಅಡ್ವಾಂಟೇಜ್ ಅಂದರೆ, ಈ ಬೇಸ್ಮೆಂಟ್ ಗೋಡೆನೇ ಮುಕ್ಕಾಲು ಭಾಗ ಬಳಸ್ಕೊಂಡು ಕಾಲು ಭಾಗ ಹೊಸ ಗೋಡೆ ಹಾಕಿ ಈ ಒಂದು ಇಷ್ಟು ದೊಡ್ಡ ಬೃಹತ್ ಟ್ಯಾಂಕಿಗೆ ಕೇವಲ ನಮಗೆ 50,000 ಖರ್ಚಾಗಿದೆ. ಅದು ನೀವು ಯಾರು ನಂಬಲ್ಲ. ಆದರೆ ನಾವು ಖರ್ಚು ಮಾಡ್ರೆ ನಮ್ಗೆ 50,000 ಒಳಗೆ ಎಷ್ಟು ನೀರಿನ ದೊಡ್ಡ ಟ್ಯಾಂಕ್ ಕಟ್ಟಿದ್ದೀವಿ. ಹಾಗಾಗಿ ಈ ಒಂದು ಹನಿ ನೀರಿಂದು ಲೀಕೇಜ್ ಸಮಸ್ಯೆ ಇಲ್ಲ. ಅದು ಏನಿದೆ ಈಗ ಇನ್ನೂ ನಾವು ಕಟ್ಟಿದ 20 ವರ್ಷ ಇನ್ನೂ ಬೇಕಾದಷ್ಟು ವಾಟರ್ ಪ್ರೂಫ್ದು ಇವೆಲ್ಲ ಐಟಮ್ಸ್ ಬಂದಿದ್ದಾವೆ. ಅದನ್ನು ಬಳಸಿದರೆ ಒಂದು ಹನಿನೂ ಲೀಕೇಜ್ ಆಗಲ್ಲ. ಆಮೇಲೆ ಮನೆ ತಣ್ಣಗಿರುತ್ತೆ. ಈ ಮನೆ ಒಳಗೆ ಟ್ಯಾಂಕ್ ಆದರೆ ಮನೆ ತಣ್ಣಗಿರುತ್ತೆ. ಭಾಳ ಅಡ್ವಾಂಟೇಜ್ ಇದೆ. ನೆಲಗಳು ನೋಡಿ 20 ವರ್ಷ ಆದರೂ ಲಕ್ಕ ಅಂತ ಹೊಳೆಯುತ್ತೆ. ಬಟ್ಟೆಗಳು, ಸೋಪ್ಗಳು ಉಳಿತಾಯ ಕಡಿಮೆ. ಹಾಗಾಗಿ ಈ ಮಳೆ ನೀರು, ಆಮೇಲೆ ರುಚಿ, ಮಳೆ ನೀರು ಅಂದ್ರೆ ಹೆಂಗಿದೆ ಅಂದರೆ, ನಮ್ಮ ಮನೆ ಮಳೆ ನೀರು ಕುಡಿದ್ರೆ ಎಳ್ನೀರು ಕುಡ್ದಂಗೆ ಆಗಿರುತ್ತೆ ಆಯ್ತಾ. ಹಂಗಾಗಿ ಎಳ್ನೀರು ಕುಡಿಯೋ ಅವಶ್ಯಕತೆ ಇಲ್ಲ, ನಮ್ಮ ಮನೆ ನೀರು ಕುಡಿದ್ರೆ ಸಾಕು. ಅದಕ್ಕಾಗಿ ನಮ್ದೊಂದು ಏನಪ್ಪ, ಎಲ್ಲರಿಗೂ ಒಂದು ಸಂದೇಶ ಅಥವಾ ಮೆಸೇಜು ಅಥವಾ ರಿಕ್ವೆಸ್ಟ್ ಅಂದ್ರೂ ನನಗೆ ಭಾಳ ಸಂತೋಷ. ರಿಕ್ವೆಸ್ಟ್ ಅಂತ ಹೇಳ್ಕೊಳಕ್ಕೆ ಎಲ್ಲರೂ ದಯಮಾಡಿ ಮಳೆ ನೀರನ್ನ ಬಳಸ್ರಿ, ಮಳೆ ನೀರನ್ನ ಸಂಗ್ರಹಿಸ್ರಿ, ನಂತರ ಬಳಸ್ರಿ, ಅದ್ರ ಉಪಯೋಗ ನೋಡ್ರಿ, ಆರೋಗ್ಯವಂತರಾಗಿರ್ರಿ ಅಂತ ಹೇಳೋದು ಅಷ್ಟೇ. ಧನ್ಯವಾದಗಳು ಮೇಡಮ್, ಇಬ್ಬರಿಗೂ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್.